ಕತ್ತಲೆಯ ಕೋಣೆಯಲ್ಲಿ ಮೊಬೈಲ್ ಪರದೆಯ ಬೆಳಕು ಮಾತ್ರ ಮಿಂಚುತ್ತಿತ್ತು. ಅದೇ ಸಮಯದಲ್ಲಿ ಸಾನ್ವಿಯ ಫೋನ್ಗೆ ಒಂದು ಸಂದೇಶ ಬಂತು. ನಾಳೆ ಬೆಳಿಗ್ಗೆ ಯಾರನ್ನೂ ನಂಬಬೇಡ, ವಿಶೇಷವಾಗಿ ನನ್ನನ್ನು. ಸಂದೇಶ ಕಳುಹಿಸಿದವನು ಅವಳ ಅತ್ಯಂತ ಆಪ್ತ ಆನ್ಲೈನ್ ಸ್ನೇಹಿತ. ಕಳೆದ 2 ವರ್ಷಗಳಿಂದ ಅವಳ ಜೀವನದ ಪ್ರತಿಯೊಂದು ಸಂತೋಷ, ದುಃಖ, ರಹಸ್ಯಗಳನ್ನು ತಿಳಿದಿದ್ದ ವ್ಯಕ್ತಿ. ಆದರೆ ಆ ಸಂದೇಶವನ್ನು ಕಳುಹಿಸಿದ ಕೆಲವೇ ಸೆಕೆಂಡುಗಳಲ್ಲಿ ಆ ಖಾತೆ ಸಂಪೂರ್ಣವಾಗಿ ಅಳಿದುಹೋಯಿತು. ಸಾನ್ವಿಯ ಕೈಗಳು ನಡುಗತೊಡಗಿದವು. ಅವಳ ಮನಸ್ಸಿನಲ್ಲಿ ಒಂದೇ ಪ್ರಶ್ನೆ ಮೂಡಿತ್ತು, ಆನ್ಲೈನ್ ಸ್ನೇಹದ ಹಿಂದೆ ಅಡಗಿದ್ದ ನಿಜವಾದ ಮುಖ ಯಾವುದು? ಸಾನ್ವಿ ಮೈಸೂರಿನ ಮಧ್ಯಮ ವರ್ಗದ ಕುಟುಂಬದ ಹುಡುಗಿ. ಕಾಲೇಜು ಮುಗಿಸಿ ಒಂದು ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದಳು. ಹೊರಗಿನಿಂದ ನೋಡಿದರೆ ಅವಳ ಜೀವನ ಚೆನ್ನಾಗಿಯೇ ಕಾಣಿಸುತ್ತಿತ್ತು. ಆದರೆ ಒಳಗೆ ಅವಳು ತುಂಬಾ ಒಂಟಿಯಾಗಿದ್ದಳು. ತಂದೆ ಕೆಲಸದ ಒತ್ತಡದಲ್ಲಿ ಬ್ಯುಸಿಯಾಗಿದ್ದರು. ತಾಯಿ ಆರೋಗ್ಯ ಸಮಸ್ಯೆಯಿಂದ ಬಳಲುತ್ತಿದ್ದರು. ಸ್ನೇಹಿತರು ತಮ್ಮ ತಮ್ಮ ಬದುಕಿನಲ್ಲಿ ತೊಡಗಿಸಿಕೊಂಡಿದ್ದರು. ಅಂತಹ ಸಮಯದಲ್ಲೇ ಅವಳ ಜೀವನಕ್ಕೆ ಅರ್ಜುನ್ 27 ಎಂಬ ಆನ್ಲೈನ್ ಪ್ರೊಫೈಲ್ ಬಂದಿತ್ತು. ಮೊದಲು ಸಾಮಾನ್ಯ ಮಾತುಕತೆ ಶುರುವಾಯಿತು. ನಂತರ ಪ್ರತಿದಿನದ ಸಂಭಾಷಣೆ ಆಯಿತು. ದಿನಗಳು ಕಳೆಯುತ್ತಾ ಹೋದಂತೆ ಸಾನ್ವಿಗೆ ಅರ್ಜುನ್ ತನ್ನ ಕುಟುಂಬದ ಸದಸ್ಯನಂತೆ ಅನಿಸುತ್ತಿದ್ದ. ಅವಳಿಗೆ ದುಃಖವಾದಾಗ ಸಮಾಧಾನ ಹೇಳುತ್ತಿದ್ದ, ಸಂತೋಷವಾದಾಗ ಮೊದಲಿಗನಾಗಿ ಅಭಿನಂದಿಸುತ್ತಿದ್ದ, ಅವಳ ಕನಸುಗಳನ್ನು ಕೇಳುತ್ತಿದ್ದ, ಭಯಗಳನ್ನು ಅರ್ಥ ಮಾಡಿಕೊಳ್ಳುತ್ತಿದ್ದ, ಅವಳು ಹೇಳದ ಭಾವನೆಗಳನ್ನು ಓದುತ್ತಿದ್ದ. ಒಂದು ಹಂತದಲ್ಲಿ ಸಾನ್ವಿ ತನ್ನ ನಿಜ ಜೀವನದ ಸ್ನೇಹಿತರಿಗಿಂತ ಹೆಚ್ಚಾಗಿ ಅರ್ಜುನ್ನನ್ನು ನಂಬಲು ಆರಂಭಿಸಿದ್ದಳು. ಆದರೆ ಒಂದು ವಿಷಯ ಮಾತ್ರ ವಿಚಿತ್ರವಾಗಿತ್ತು. ಅರ್ಜುನ್ ಎಂದಿಗೂ ವಿಡಿಯೋ ಕಾಲ್ ಮಾಡಿರಲಿಲ್ಲ, ತನ್ನ ಫೋಟೋ ಕಳುಹಿಸಿರಲಿಲ್ಲ, ತನ್ನ ವಿಳಾಸ ಹೇಳಿರಲಿಲ್ಲ. ಅವನು ಯಾವಾಗಲೂ ಹೇಳುತ್ತಿದ್ದ, ಒಂದು ದಿನ ಎಲ್ಲವನ್ನೂ ಹೇಳುತ್ತೇನೆ. ಸಾನ್ವಿ ಕೂಡ ಹೆಚ್ಚು ಪ್ರಶ್ನೆ ಕೇಳದೆ ನಂಬುತ್ತಿದ್ದಳು. ಏಕೆಂದರೆ ಕೆಲವೊಮ್ಮೆ ನಂಬಿಕೆ ತರ್ಕಕ್ಕಿಂತ ಬಲವಾಗಿರುತ್ತದೆ. ಆದರೆ ಆ ರಾತ್ರಿ ಬಂದ ಸಂದೇಶ ಎಲ್ಲವನ್ನೂ ಬದಲಾಯಿಸಿತು. ಮರುದಿನ ಬೆಳಿಗ್ಗೆ ಸಾನ್ವಿ ಎದ್ದಾಗ ಅರ್ಜುನ್ನ ಎಲ್ಲಾ ಖಾತೆಗಳು ಕಾಣೆಯಾಗಿದ್ದವು. ಇನ್ಸ್ಟಾಗ್ರಾಂ ಇಲ್ಲ, ವಾಟ್ಸಾಪ್ ಇಲ್ಲ, ಟೆಲಿಗ್ರಾಂ ಇಲ್ಲ, ಎಲ್ಲವೂ ಮಾಯವಾಗಿತ್ತು. ಅವಳಿಗೆ ಅರ್ಥವಾಗಲಿಲ್ಲ. 2 ವರ್ಷಗಳಿಂದ ಪ್ರತಿದಿನ ಮಾತನಾಡುತ್ತಿದ್ದ ವ್ಯಕ್ತಿ ಒಂದೇ ರಾತ್ರಿಯಲ್ಲಿ ಹೇಗೆ ಕಣ್ಮರೆಯಾಗಬಹುದು? ಕೆಲವು ದಿನಗಳವರೆಗೆ ಅವಳು ನಿರೀಕ್ಷಿಸಿದಳು, ಬಹುಶಃ ತಾಂತ್ರಿಕ ಸಮಸ್ಯೆ ಇರಬಹುದು ಎಂದುಕೊಂಡಳು. ಆದರೆ ವಾರ ಕಳೆದರೂ ಯಾವುದೇ ಸುಳಿವು ಸಿಗಲಿಲ್ಲ. ಆ ಸಮಯದಲ್ಲಿ ಮತ್ತೊಂದು ವಿಚಿತ್ರ ಘಟನೆ ನಡೆಯಿತು. ಒಂದು ಅಪರಿಚಿತ ನಂಬರ್ನಿಂದ ಕರೆ ಬಂತು. ನೀವು ಸಾನ್ವಿಯೇ? ಹೌದು, ನಾನು ಇನ್ಸ್ಪೆಕ್ಟರ್ ರವಿ ಮಾತನಾಡುತ್ತಿದ್ದೇನೆ. ನಿಮಗೆ ಅರ್ಜುನ್ ಎಂಬ ವ್ಯಕ್ತಿ ಗೊತ್ತೇ? ಸಾನ್ವಿಯ ಹೃದಯ ಜೋರಾಗಿ ಬಡಿಯತೊಡಗಿತು. ಹೌದು. ಯಾಕೆ? ಕೆಲವು ಕ್ಷಣ ಮೌನ ಆವರಿಸಿತು. ನಂತರ ಇನ್ಸ್ಪೆಕ್ಟರ್ ನಿಧಾನವಾಗಿ ಹೇಳಿದರು, ಅವನು ಈಗ ಜೀವಂತ ಇಲ್ಲ. ಸಾನ್ವಿಯ ಕೈಯಿಂದ ಫೋನ್ ಜಾರಿ ಬೀಳುವಂತಾಯಿತು. ಅವಳ ಕಣ್ಣುಗಳಲ್ಲಿ ನೀರು ತುಂಬಿತು. ಏನು ಹೇಳುತ್ತಿದ್ದೀರಿ? 3 ದಿನಗಳ ಹಿಂದೆ ರಸ್ತೆ ಅಪಘಾತದಲ್ಲಿ ಮೃತಪಟ್ಟಿದ್ದಾನೆ. ಸಾನ್ವಿಗೆ ಜಗತ್ತೇ ನಿಂತಂತಾಯಿತು. ಎಂದಿಗೂ ಮುಖ ನೋಡದ ವ್ಯಕ್ತಿಯ ಸಾವಿನ ಸುದ್ದಿ ಅವಳನ್ನು ಒಳಗಿನಿಂದ ಒಡೆದು ಹಾಕಿತು. ಆದರೆ ನಿಜವಾದ ಆಘಾತ ಇನ್ನೂ ಬಾಕಿ ಇತ್ತು. ಅವನ ಫೋನ್ನಲ್ಲಿ ನಿಮ್ಮ ನಂಬರ್ ಸಿಕ್ಕಿದೆ, ಅದಕ್ಕಾಗಿಯೇ ಸಂಪರ್ಕಿಸಿದ್ದೇವೆ. ಆ ದಿನದ ನಂತರ ಸಾನ್ವಿ ಹಲವಾರು ರಾತ್ರಿಗಳನ್ನು ಅಳುತ್ತಲೇ ಕಳೆದಳು. ಆದರೆ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಕಾಡುತ್ತಿತ್ತು, ಸಾಯುವ ಮುನ್ನ ಯಾಕೆ ಆ ವಿಚಿತ್ರ ಸಂದೇಶ ಕಳುಹಿಸಿದ್ದ? ನನ್ನನ್ನು ನಂಬಬೇಡ ಎಂದು ಯಾಕೆ ಹೇಳಿದ್ದ? 1 ವಾರದ ನಂತರ ಇನ್ಸ್ಪೆಕ್ಟರ್ ಮತ್ತೆ ಕರೆ ಮಾಡಿದರು. ನೀವು ಠಾಣೆಗೆ ಬರಬಹುದಾ? ಕೆಲವು ವಿಷಯಗಳನ್ನು ಹೇಳಬೇಕಿದೆ. ಸಾನ್ವಿ ಠಾಣೆಗೆ ಹೋದಳು. ಇನ್ಸ್ಪೆಕ್ಟರ್ ಒಂದು ಫೈಲ್ ಅವಳ ಮುಂದೆ ಇಟ್ಟರು. ನಿಮಗೆ ಗೊತ್ತಿರದ ಒಂದು ವಿಷಯ ಇದೆ. ಅವರು ಹೇಳಿದ ಮಾತು ಕೇಳಿ ಸಾನ್ವಿ ಬೆಚ್ಚಿಬಿದ್ದಳು. ಅರ್ಜುನ್ ಎಂಬುದು ಅವನ ನಿಜ ಹೆಸರು ಅಲ್ಲ. ಸಾನ್ವಿಯ ಕಣ್ಣುಗಳು ವಿಸ್ತಾರವಾದವು. ಅಂದರೆ ಅವನ ಹೆಸರು ವಿಕ್ರಮ್. ಕೊಠಡಿಯಲ್ಲಿ ಮೌನ ಆವರಿಸಿತು. 2 ವರ್ಷಗಳಿಂದ ಮಾತನಾಡಿದ ವ್ಯಕ್ತಿಯ ಹೆಸರು ಕೂಡ ನಿಜವಾಗಿರಲಿಲ್ಲ. ಸಾನ್ವಿಯ ಹೃದಯದಲ್ಲಿ ಕೋಪ ಮತ್ತು ನೋವು ಎರಡೂ ಮೂಡಿದವು. ಹಾಗಾದರೆ ಅವನು ನನ್ನನ್ನು ಮೋಸ ಮಾಡಿದ್ದಾನಾ? ಇನ್ಸ್ಪೆಕ್ಟರ್ ಉತ್ತರಿಸಲಿಲ್ಲ. ಬದಲಿಗೆ ಇನ್ನೊಂದು ಫೋಟೋ ಅವಳ ಮುಂದೆ ಇಟ್ಟರು. ಆ ಫೋಟೋ ನೋಡಿದ ಕ್ಷಣ ಸಾನ್ವಿ ಸ್ತಬ್ಧಳಾದಳು. ಅದು ಅವಳ ಕಾಲೇಜು ದಿನಗಳ ಚಿತ್ರ. ಅದರ ಹಿಂದೆ ನಿಂತಿದ್ದ ಒಬ್ಬ ಹುಡುಗನತ್ತ ಅವಳ ದೃಷ್ಟಿ ನೆಟ್ಟಿತು. ಅವಳು ಅವನನ್ನು ಗುರುತಿಸಿದ್ದಳು. ಆದರೆ ನಂಬಲು ಸಾಧ್ಯವಾಗುತ್ತಿರಲಿಲ್ಲ. ವಿಕ್ರಮ್, ಅವಳ ಕಾಲೇಜಿನ ಸಹಪಾಠಿ, 3 ವರ್ಷ ಅವಳ ಜೊತೆ ಓದಿದ್ದ ಹುಡುಗ. ಆದರೆ ಹೆಚ್ಚು ಮಾತನಾಡಿರಲಿಲ್ಲ. ಸಾನ್ವಿಯ ಮೆದುಳು ಗೊಂದಲಕ್ಕೀಡಾಯಿತು. ಅವನೇ ಅರ್ಜುನ್. ಇನ್ಸ್ಪೆಕ್ಟರ್ ತಲೆಯಾಡಿಸಿದರು. ಅವಳು ಕುರ್ಚಿಯಲ್ಲಿ ಕುಸಿದು ಕುಳಿತಳು. ಇಷ್ಟು ವರ್ಷ ಅವಳ ಹತ್ತಿರದಲ್ಲೇ ಇದ್ದ ವ್ಯಕ್ತಿಯನ್ನು ಗುರುತಿಸದೆ ಹೋಗಿದ್ದಳು. ಆದರೆ ಯಾಕೆ? ಯಾಕೆ ತನ್ನ ನಿಜ ಗುರುತು ಮರೆಮಾಡಿಕೊಂಡಿದ್ದ? ಈ ಪ್ರಶ್ನೆಗೆ ಉತ್ತರ ಒಂದು ಪತ್ರದಲ್ಲಿ ಇತ್ತು. ವಿಕ್ರಮ್ ಸಾವಿನ ಮೊದಲು ಬರೆದ ಪತ್ರ. ಸಾನ್ವಿ ನಡುಗುವ ಕೈಗಳಿಂದ ಪತ್ರ ತೆರೆದಳು. ಅದರ ಮೊದಲ ಸಾಲು ಓದಿದ ಕ್ಷಣ ಅವಳ ಕಣ್ಣಲ್ಲಿ ನೀರು ತುಂಬಿತು. ಸಾನ್ವಿ, ನೀನು ಇದನ್ನು ಓದುತ್ತಿದ್ದರೆ ನಾನು ಬದುಕಿಲ್ಲ ಎನ್ನುವ ಅರ್ಥ.
ಅವಳು ಮುಂದುವರಿಸಿದಳು, ಕಾಲೇಜಿನ ಮೊದಲ ದಿನದಿಂದಲೇ ನಾನು ನಿನ್ನನ್ನು ಇಷ್ಟಪಟ್ಟಿದ್ದೆ. ಆದರೆ ನನ್ನ ರೂಪ, ನನ್ನ ಆತ್ಮವಿಶ್ವಾಸದ ಕೊರತೆ ನನ್ನನ್ನು ನಿನ್ನಿಂದ ದೂರ ಇಟ್ಟಿತು. ಸಾನ್ವಿಯ ಮನಸ್ಸಿನಲ್ಲಿ ಹಳೆಯ ನೆನಪುಗಳು ಮೂಡತೊಡಗಿದವು. ವಿಕ್ರಮ್ ಯಾವಾಗಲೂ ಮೌನವಾಗಿರುತ್ತಿದ್ದ, ಹೆಚ್ಚು ಸ್ನೇಹಿತರಿರಲಿಲ್ಲ. ಆದರೆ ಎಲ್ಲರಿಗೂ ಸಹಾಯ ಮಾಡುತ್ತಿದ್ದ. ಪತ್ರ ಮುಂದುವರಿಯಿತು. ಕಾಲೇಜು ಮುಗಿದ ನಂತರ ನಿನ್ನನ್ನು ಕಳೆದುಕೊಂಡೆ. ಒಂದು ದಿನ ಸಾಮಾಜಿಕ ಜಾಲತಾಣದಲ್ಲಿ ನಿನ್ನ ಖಾತೆ ಕಂಡೆ. ಆಗ ಅರ್ಜುನ್ ಎಂಬ ಹೆಸರಿನಲ್ಲಿ ಮಾತನಾಡಲು ಆರಂಭಿಸಿದೆ. ಸಾನ್ವಿಯ ಕಣ್ಣೀರು ಹಾಳೆಯ ಮೇಲೆ ಬೀಳುತ್ತಿತ್ತು. ನಿನ್ನ ಜೊತೆ ಸ್ನೇಹ ಬೆಳೆಸಿದಂತೆ ನಿನ್ನನ್ನು ಇನ್ನಷ್ಟು ಗೌರವಿಸಲು ಆರಂಭಿಸಿದೆ. ಆದರೆ ಸತ್ಯ ಹೇಳಲು ಧೈರ್ಯ ಬರಲಿಲ್ಲ. ಅವಳು ಮುಂದಿನ ಪುಟ ತಿರುಗಿಸಿದಳು. ಅಲ್ಲಿದ್ದ ಸಾಲುಗಳು ಅವಳ ಹೃದಯವನ್ನು ಮುಟ್ಟಿದವು. ನಾನು ನಿನ್ನನ್ನು ಪ್ರೀತಿಸಿದ್ದೆ, ಆದರೆ ನಿನ್ನ ಪ್ರೀತಿಯನ್ನು ಬೇಡಲಿಲ್ಲ. ನಿನ್ನ ಸಂತೋಷ ಮಾತ್ರ ಬೇಕಿತ್ತು. ಆದರೆ ಕತೆ ಅಲ್ಲಿಯೇ ಮುಗಿಯಲಿಲ್ಲ. ಕೊನೆಯ ಪುಟದಲ್ಲಿ ಒಂದು ದೊಡ್ಡ ರಹಸ್ಯ ಇತ್ತು. ನೀನು ಕೆಲಸ ಕಳೆದುಕೊಂಡ ದಿನ ನೆನಪಿದೆಯಾ? ಅನಾಮಧೇಯವಾಗಿ ನಿನಗೆ ಹೊಸ ಉದ್ಯೋಗದ ಅವಕಾಶ ಕಳುಹಿಸಿದವನು ನಾನು. ಸಾನ್ವಿ ಬೆಚ್ಚಿಬಿದ್ದಳು. ನಿನ್ನ ತಾಯಿಯ ಚಿಕಿತ್ಸೆಗೆ ಬೇಕಾದ ಹಣವನ್ನು ಗುಪ್ತವಾಗಿ ಆಸ್ಪತ್ರೆ ಟ್ರಸ್ಟ್ ಮೂಲಕ ಒದಗಿಸಿದ್ದವನು ಕೂಡ ನಾನು. ಈ ಬಾರಿ ಅವಳು ಜೋರಾಗಿ ಅಳತೊಡಗಿದಳು. ಇಷ್ಟೊಂದು ವರ್ಷ ಅವಳ ಬದುಕಿನ ಕಷ್ಟದ ಸಮಯಗಳಲ್ಲಿ ಸಹಾಯ ಮಾಡಿದ ವ್ಯಕ್ತಿ ಇದೆ ಎಂದು ಅವಳಿಗೆ ಗೊತ್ತಿರಲಿಲ್ಲ. ಪತ್ರದ ಕೊನೆಯ ಸಾಲುಗಳು ಅವಳ ಆತ್ಮವನ್ನೇ ತಟ್ಟಿದವು. ನನ್ನನ್ನು ಕ್ಷಮಿಸು, ನಾನು ನನ್ನ ನಿಜ ಮುಖವನ್ನು ಮರೆಮಾಡಿದೆ. ಅದಕ್ಕಾಗಿಯೇ ಕೊನೆಯ ಸಂದೇಶದಲ್ಲಿ ನನ್ನನ್ನು ನಂಬಬೇಡ ಎಂದು ಹೇಳಿದೆ. ಆದರೆ ನಮ್ಮ ಸ್ನೇಹ ಮಾತ್ರ ಸುಳ್ಳಲ್ಲ, ಅದು ನನ್ನ ಜೀವನದ ಅತ್ಯಂತ ನಿಜವಾದ ಸಂಬಂಧ. ಸಾನ್ವಿ ಪತ್ರ ಮುಚ್ಚಿದಳು. ಅವಳ ಕಣ್ಣೀರು ನಿಲ್ಲುತ್ತಿರಲಿಲ್ಲ. ಅವಳು ಮೋಸ ಹೋಗಿದ್ದಳು, ಆದರೆ ಅದೇ ಸಮಯದಲ್ಲಿ ಅವಳನ್ನು ಅತ್ಯಂತ ನಿಸ್ವಾರ್ಥವಾಗಿ ಪ್ರೀತಿಸಿದ ವ್ಯಕ್ತಿಯನ್ನು ಕಳೆದುಕೊಂಡಿದ್ದಳು. ಕೆಲವು ದಿನಗಳ ನಂತರ ಸಾನ್ವಿ ವಿಕ್ರಮ್ನ ಮನೆಯತ್ತ ಹೋದಳು. ಅವನ ವಯಸ್ಸಾದ ತಾಯಿ ಒಬ್ಬರೇ ಇದ್ದರು. ಸಾನ್ವಿಯನ್ನು ನೋಡಿದ ಕ್ಷಣ ಅವರ ಕಣ್ಣುಗಳು ತುಂಬಿಕೊಂಡವು. ನೀನೇ ಸಾನ್ವಿಯಾ? ಸಾನ್ವಿ ಆಶ್ಚರ್ಯದಿಂದ ನೋಡಿದಳು. ನಿಮಗೆ ನನ್ನ ಬಗ್ಗೆ ಗೊತ್ತಾ? ವೃದ್ಧೆ ನಗುತ್ತಾ ಹೇಳಿದರು. ನನ್ನ ಮಗ ಪ್ರತಿದಿನ ನಿನ್ನ ಬಗ್ಗೆ ಮಾತನಾಡುತ್ತಿದ್ದ. ಆ ಮಾತು ಕೇಳಿದ ಕ್ಷಣ ಸಾನ್ವಿಯ ಹೃದಯ ಮತ್ತೆ ಒಡೆದು ಹೋಯಿತು. ಆ ದಿನ ಅವಳು ಹಲವು ಗಂಟೆಗಳ ಕಾಲ ಅವರ ಜೊತೆ ಕಳೆದಳು. ವಿಕ್ರಮ ಕನಸುಗಳು, ಹೋರಾಟಗಳು, ಒಳ್ಳೆಯತನ ಎಲ್ಲವನ್ನೂ ತಿಳಿದುಕೊಂಡಳು. ಮನೆಗೆ ಹಿಂದಿರುಗುವಾಗ ಅವಳ ಮನಸ್ಸಿನಲ್ಲಿ ಒಂದು ಸತ್ಯ ಸ್ಪಷ್ಟವಾಗಿತ್ತು. ಆನ್ಲೈನ್ ಸ್ನೇಹದಲ್ಲಿ ಮುಖಗಳು ಸುಳ್ಳಾಗಿರಬಹುದು, ಹೆಸರುಗಳು ಸುಳ್ಳಾಗಿರಬಹುದು, ಗುರುತುಗಳು ಸುಳ್ಳಾಗಿರಬಹುದು, ಆದರೆ ಎಲ್ಲ ಸಂಬಂಧಗಳು ಸುಳ್ಳಾಗಿರುವುದಿಲ್ಲ. ಕೆಲವೊಮ್ಮೆ ನಾವು ನಿಜ ಜೀವನದಲ್ಲಿ ಕಾಣದ ಪ್ರಾಮಾಣಿಕತೆಯನ್ನು ಆನ್ಲೈನ್ನಲ್ಲಿ ಕಾಣಬಹುದು. ಮತ್ತೆ ಕೆಲವೊಮ್ಮೆ ಆನ್ಲೈನ್ನ ಹಿಂದೆ ಅಡಗಿರುವ ವ್ಯಕ್ತಿ ನಮ್ಮ ಬದುಕಿನ ಅತ್ಯಂತ ದೊಡ್ಡ ಆಶೀರ್ವಾದವಾಗಿರಬಹುದು. ಕೆಲವು ತಿಂಗಳ ನಂತರ ಸಾನ್ವಿ ತನ್ನ ಜೀವನವನ್ನು ಹೊಸದಾಗಿ ಆರಂಭಿಸಿದಳು. ಆದರೆ ಪ್ರತಿವರ್ಷ ವಿಕ್ರಮ್ನ ಹುಟ್ಟುಹಬ್ಬದಂದು ಅವಳು ಒಂದು ಹೂಗುಚ್ಛವನ್ನು ಅವನ ಸಮಾಧಿಯ ಬಳಿ ಇಡುತ್ತಿದ್ದಳು. ಏಕೆಂದರೆ ಅವಳು ಒಂದು ವಿಷಯವನ್ನು ಎಂದಿಗೂ ಮರೆತಿರಲಿಲ್ಲ. ನಿಜವಾದ ಸ್ನೇಹಕ್ಕೆ ಮುಖದ ಅಗತ್ಯವಿಲ್ಲ, ಅದಕ್ಕೆ ಬೇಕಾಗಿರುವುದು ನಿಷ್ಠೆ. ಆನ್ಲೈನ್ ಸ್ನೇಹದ ನಿಜವಾದ ಮುಖ ಕೆಲವೊಮ್ಮೆ ಮೋಸದ ಹಿಂದೆ ಅಡಗಿರಬಹುದು, ಆದರೆ ಹೃದಯ ನಿಜವಾಗಿದ್ದರೆ ಆ ಸಂಬಂಧ ಕಾಲವನ್ನು ಮೀರಿ ಜೀವಂತವಾಗಿರುತ್ತದೆ. ಮತ್ತು ಸಾನ್ವಿಗೆ ಜೀವನ ಕಲಿಸಿದ ದೊಡ್ಡ ಪಾಠ ಒಂದೇ: ನಾವು ಪರದೆಯ ಮೇಲೆ ಕಾಣುವ ಹೆಸರನ್ನು ನಂಬುವ ಮೊದಲು ಎಚ್ಚರಿಕೆಯಿಂದಿರಬೇಕು. ಆದರೆ ಪ್ರತಿಯೊಬ್ಬ ಅಪರಿಚಿತನನ್ನು ಅನುಮಾನದಿಂದ ನೋಡುವ ಅಗತ್ಯವಿಲ್ಲ, ಏಕೆಂದರೆ ಕೆಲವೊಮ್ಮೆ ಜೀವನದ ಅತ್ಯಂತ ಅಮೂಲ್ಯವಾದ ಸ್ನೇಹಗಳು ಮುಖವಿಲ್ಲದ ಒಂದು ಸಂದೇಶದಿಂದಲೇ ಆರಂಭವಾಗುತ್ತವೆ. ನಮ್ಮ ಕತೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.